ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ಬುಲ್ಸ್ ಮ್ಯಾಚ್ ಇದೆ. ಇವತ್ತು ಬೆಂಗಳೂರು ಬುಲ್ಸ್ ತಂಡ ಗುಜರಾತ್ ಜೈಂಟ್ಸನ್ನು ಎದುರಿಸಲಿದ್ದಾರೆ. ಸೊ ಈಗಾಗಲೇ ವಿಡಿಯೋದಲ್ಲೆಲ್ಲ ಹೇಳಿರೋ ಹಾಗೆಯೇ ಈ ಸೀಸನ್ ಆಲ್ರೆಡಿ ಎಲಿಮಿನೇಟ್ ಆಗಿರ್ಬೋದು. ಆದರೂ ಕೂಡ ಸೊ ಈ ಲಾಸ್ಟ್ ಪ್ಲೇಸ್ನಿಂದ ಮೇಲೆ ಬರೋದಕ್ಕೆ ಇವತ್ತಿನಿಂದನೇ ಟ್ರೈ ಮಾಡಬೇಕಾಗತ್ತೆ. ಸೊ ನಮಗಿಂತ ಒಂದು ಸ್ಟೆಪ್ ಮೇಲಿರೋ ಗುಜರಾತ್ ವಿರುದ್ಧ ಇವತ್ತು ಪಂದ್ಯ ಇದೆ. ಮ್ಯಾಚ್ನ ಸಣ್ಣದಾಗಿ ಪ್ರಿವ್ಯೂನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಗುಜರಾತ್ ಜೈಂಟ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಮ್ಯಾಚ್ ಇದೆ. ಸೊ ಇವತ್ತು ಗುಜರಾತ್ ಜೈಂಟ್ಸ್ ವಿರುದ್ಧ ಪಾಯಿಂಟ್ಸ್ ಟೇಬಲ್ ಅಂತ ಬರೋದಾದರೆ ಬೆಂಗಳೂರು ಬುಲ್ಸ್ ಕೊನೆಯ ಸ್ಥಾನದಲ್ಲಿದ್ದರೆ, ಗುಜರಾತ್ ಜೈಂಟ್ಸ್ ನಮಗಿಂತ ಒಂದು ಸ್ಟೆಪ್ ಮೇಲೆ ಅಂದರೆ 11ನೇ ಸ್ಥಾನದಲ್ಲಿದ್ದಾರೆ. ಸೊ ಬೆಂಗಳೂರು ಬುಲ್ಸ್ ಕೇವಲ 16 ಪಾಯಿಂಟ್ಸ್ ಹಾಗೆಯೇ 2 ಗೆದ್ದಿದ್ದಾರೆ ಇದುವರೆಗೂ. ಸೊ ಇವತ್ತು ಒಂದು ಸದಾವಕಾಶ ಇದೆ, ಗೆದ್ದು ಮೇಲಂತೂ ಬರಲ್ಲ ಇವತ್ತು. ಸೊ ಒಂದು ಕಾನ್ಫಿಡೆನ್ಸನ್ನು ತರೋದಕ್ಕೆ. ಸೊ ಇನ್ನು ಮುಂದೆ ಗೆಲ್ತಾ ಹೋಗಬೇಕು. ಪ್ಲೇ ಆಫ್ಸ್ಗೆ ಹೋಗೋದಕ್ಕಂತೂ ಆಗಲ್ಲ, ಆದರೆ ಕೊನೆಯ ಸ್ಥಾನದಿಂದ ಮೇಲೆ ಹೋಗಬೇಕು. ಅದಕ್ಕಾಗಿ ಗೆಲ್ಲಲೇಬೇಕು ಇವತ್ತಿನಿಂದ. ಸೊ ಹೆಡ್ ಟು ಹೆಡ್ ಕಡೆ ಬರೋದಾದರೆ ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ತಂಡ 14 ಪಂದ್ಯಗಳನ್ನು ಮುಖಾಮುಖಿಯಾಗಿದ್ದರು. ಇದರಲ್ಲಿ 5 ಪಂದ್ಯ ಬೆಂಗಳೂರು ವಿನ್ ಆಗಿದ್ದರೆ 8 ಪಂದ್ಯ ಗುಜರಾತ್ ಜೈಂಟ್ಸ್ ವಿನ್ ಆಗಿದ್ದಾರೆ. ಹಾಗೆಯೇ 1 ಪಂದ್ಯ ಟೈನಲ್ಲಿ ಅಂತ್ಯವಾಗಿದೆ. ಗುಜರಾತ್ ಜೈಂಟ್ಸ್ ಮೇಲುಗೈಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ಭೇಟಿಯಾದಾಗಲೆಲ್ಲ. ಸೊ ಸ್ಲೈಟ್ ಅಡ್ವಾಂಟೇಜ್ ಗುಜರಾತ್ ಜೈಂಟ್ಸ್ಗೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಂಗಳೂರು ಬುಲ್ಸ್ ಪರ್ಫಾರ್ಮೆನ್ಸ್ ಈ ಸೀಸನಲ್ಲಿ ವರ್ಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಸೀಸನ್ ಪೂರ್ತಿ ಇದೇ ರೀತಿ ಆಗ್ತಾಯಿದೆ. ಸೊ ಕೊನೆಯಲ್ಲಾದರೂ ಸ್ವಲ್ಪ ಮ್ಯಾಜಿಕ್ ಆಗುತ್ತೆ ಅಂತ ನೋಡಬೇಕಾಗಿದೆ. ಪ್ಲೇಯಿಂಗ್ 11 ಕೂಡ ಸೇಮ್ ಮಾಡಿಸ್ಬೋದು. ಪ್ರದೀಪ್ ನರ್ವಾಲ್, ಜೈ ಭಗವಾನ್, ಸುಶೀಲ್, ನಿತಿನ್ ರಾವಲ್, ಪರ್ತಿಕ್, ಲಕ್ಕಿ ಹಾಗೆಯೇ ಅರುಳಾನಂದ್ ಬಾಬು ಆಡ್ಬೋದು. ಸೊ ಈ ತಂಡ ಗೆಲ್ಲೋ ಪೊಟೆನ್ಷಿಯಲ್ ಖಂಡಿತವಾಗ್ಲೂ ಇದೆ. ಸೊ ಯಾರು ಪರ್ಫಾರ್ಮ್ ಮಾಡಿಲ್ಲ ಅಂದರೆ ರೈಡಿಂಗ್ ಹಾಗೆಯೇ ಡಿಫೆಂಡಿಂಗ್ ಕೂಡ ಚೇಂಜ್ ಮಾಡಿಕೊಳ್ಳೋ ಅವಕಾಶ ಇರುತ್ತೆ. ಸೊ ಈ ಟೀಮ್ ಪೊಟೆನ್ಷಿಯಲ್ ಇದೆ ವಿನ್ ಆಗೋದಕ್ಕೆ. ಸೊ ಇನ್ನಾದರೂ ವಿನ್ ಆಗಿ ಟಾಪ್ನಲ್ಲಿ ಫಿನಿಷ್ ಮಾಡಬೇಕಾಗುತ್ತೆ ಬೆಂಗಳೂರು ಬುಲ್ಸು. ಅದೇ ರೀತಿ ಆಗಲಿ ಅಂತ ನಾವು ಆಶಿಸೋಣ. ಸೊ ಇನ್ನು ಡೂ ಆರ್ ಡೈ ಅದು ಇದು ಮಾತೇನಿಲ್ಲ, ಎಲಿಮಿನೇಟ್ ಆಗಿದೆ ಬೆಂಗಳೂರು ಬುಲ್ಸ್ ತಂಡ. ಬೆಂಗಳೂರು ಬುಲ್ಸ್ ಬಿಟ್ಟರೆ ಬಾಕಿ ಎಲ್ಲ ತಂಡಕ್ಕೂ ಕೂಡ ಅಫಿಷಿಯಲ್ ಆಗಿ ಎಲಿಮಿನೇಟ್ ಆಗಿಲ್ಲ, ಆದರೂ ಕೂಡ ಟೆಕ್ನಿಕಲಿ ಸ್ವಲ್ಪ ಚಾನ್ಸ್ ಇದೆ ಅಂತ ಹೇಳ್ಬೋದು ಗುಜರಾತ್, ಬೆಂಗಾಲ್ ಇವ್ರಿಗೆಲ್ಲ. ಸೊ ಟಾಪ್ 8 ತಂಡ ಮಾತ್ರ ಸಖತ್ತಾಗಿ ಫೈಟ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತಿನಿಂದ ಹೊಸ ಆರಂಭ ಸಿಗಲಿ ಬೆಂಗಳೂರು ಬುಲ್ಸ್ಗೆ ಅಂತಲೇ ಆಶಿಸೋಣ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.